ಇದ ಎಲ್ಲ ನಾಡಿನ ಜನತೆಗೆ ನಮಸ್ತೆ. ನಾನು ಇವತ್ತು ಬಾಲನ್ ಸರ್ ಗೊತ್ತಿರಬಹುದು, ರಾಜ್ಯದ ಜನತೆಗೆ ಬಾಲನ್ ಸರ್ ಯಾರ ಧರ್ಮಸ್ಥಳ ಪ್ರಕರಣ 39/2025 ಇದರಲ್ಲಿ ಈ ಪ್ರಕರಣದಲ್ಲಿ ನಾವೆನಿಸ್ತೀವಿ SIT ಅವರು ಒಳ್ಳೆ ರೀತಿ ತನಿಖೆ ಮಾಡಿ ಮುಂದುವರಿತಾ ಇದ್ದಾರೆ. ಜನತೆಗೆ ಒಂದು ಸತ್ಯಾಸತ್ಯ ಘಟನೆಯನ್ನು ತಿಳಿಸಿಕೊಳ್ಬಹುದು, ಏನಲ್ಲಿ ಅಡಗಿದೆ ಅದನ್ನು ಜನತೆಗೆ ತಿಳಿಸಿಕೊಳ್ಳುವ ಉದ್ದೇಶದಿಂದ ನಾವು SIT ಅವರೊಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದ ಒಟ್ಟಿಗೆ ಇದ್ದೆ. ಅದಕ್ಕೆ ಕೊನೆ ಹಂತದಲ್ಲಿ ಗೊತ್ತಾಯ್ತು, ಯಾರು ದೂರದಾರರು, ನಮ್ಮಂತ ಹೋರಾಟಗಾರರು, ದೂರದಾರರು, ಇವರನ್ನೇ ಜೈಲಿಗೆ ಕಟ್ಟಿ ಈ ಪ್ರಕರಣ ಅಲ್ಲಿ ಮುಗಿಸುವ ಒಂದು ಹುನ್ನಾರ ನಡೀತಾ ಇತ್ತು. ಅದು 27/10/2025 ಅಂತ ಸಂದರ್ಭದಲ್ಲಿ ನಮಗೆ ದೇವರಾಗಿ ಬಂದಿರುವ ಒಂದು ವಕೀಲ್ ಸರ್ ಅಂತ ಹೇಳ್ಬೋದು, ಬಾಲನ್ ಸರ್. ಈಗಾಗಲೇ ಒಂದೊಂದು ಪ್ರಕರಣ ನಡೀತಾ ಇದೆ, ಒಂದೊಂದು ಹಂತದಲ್ಲಿ ನ್ಯಾಯದ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ. ಇದರ ಮಧ್ಯದಲ್ಲಿ ನಾವು ಧರ್ಮಸ್ಥಳ ಗ್ರಾಮ ಪಂಚಾಯತಿನ RTI ಮುಖಾಂತರವಾಗಿ ಒಂದೊಂದು ಪ್ರಕರಣವನ್ನು ತೆಗಿತಾ ಇದ್ದೇವೆ, ಹೊರ ತರ್ತಾ ಇದ್ದೇವೆ. ಅದು ತಮಗೆ ತಂದು ತೋರಿಸ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಕುಸುಮಕ್ಕ ಅವರು, ಸೌಜನ್ಯ ತಾಯಿ, ಅದೇ ಗ್ರಾಮದವರು. ಇಷ್ಟೆಲ್ಲ ಆಗಿದೆ, ತನ್ನ ಮಗಳು ನ್ಯಾಯ ಸಿಗಲಿಲ್ಲ ಅಂತ ಸಮಯದಲ್ಲಿ 74 ಪ್ರಕರಣ ಅಸಹಜ ಸಾವು, ಇದು ತನಿಖೆ ಆಗಿಲ್ಲ. ಒಂದೇ ದಿನಕ್ಕೆ ಅಲ್ಲಿ ಕೊಲೆ ಆದರೂ ಒಂದೇ ದಿನಕ್ಕೆ ಮುಚ್ಚಾಕ್ತಾ ಇದ್ರು. ಬೆಳಿಗ್ಗೆ ಕೊಲೆ ಆಯ್ತು 10 ಗಂಟೆ ಗೊತ್ತಾಯ್ತು ಸರ್, ಸಾಯಂಕಾಲ ಹೋಗಿ ದಾಪನ ಮಾಡ್ತಾ ಇದ್ರು. ಇಂಥ ಸಂದರ್ಭ ಮಾಹಿತಿ ಕೊಡುವಾಗ ಇಲ್ಲ ನಮಗೆ ತಂದು ಕೊಡಿ, ನಾವು ಈ ಪ್ರಕರಣವನ್ನು ನ್ಯಾಯಾಲಯಕ್ಕೆ ತಿಳಿಸಿ ಅದರ ಮುಖಾಂತರ ಇದನ್ನು ತನಿಖೆ ಮಾಡುವ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರಲ್ಲ ಸರ್. ಅದರಂತೆ 13/1/2026 ನ್ಯಾಯಾಲಯಕ್ಕೆ ಅದು ಬಂತು. ಅದನ್ನು ವಾದ ವಿವಾದ ಮಾಡಿದಿರಿ. ಅದರಲ್ಲಿ ಏನಾಗಿದೆ ನಮ್ಮ ರಾಜ್ಯದ ಜನತೆಗೆ ಒಂದು ತಿಳಿಸಿಕೊಡಿ ಸರ್, ನೇರವಾಗಿ. ನೋಡಿ, ಇದು PIL ಸಾಮಾನ್ಯವಾಗಿ ಅಡ್ಮಿಟ್ ಮಾಡೋದೇ ಕಷ್ಟ ಆಗುತ್ತೆ. ಇದನ್ನ ಪೈಸಾ ವಸೂಲಿ ಲಿಟಿಗೇಷನ್ ಅಂತಾರೆ, ಪರ್ಸನಲ್ ಪಾಪ್ಯುಲಾರಿಟಿ ಲಿಟಿಗೇಷನ್ ಅಂತಾರೆ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಾರೆ. ಒಂದು ಏನಂದ್ರೆ ಇಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಸಾರ್ವಜನಿಕ ಹಿತಾಸಕ್ತಿ ಪೆಟಿಷನ್ ಅಂದು ಪರಿಗಣಿಸಿದ್ದಾರೆ. ಅದು ಒಂದು ಸಂತೋಷ. ಎರಡನೇದು, ನಾನು ಬಾಯಿ ತೆಗಿಯಕ್ ಮೊದ್ಲೇ ಅಲ್ಲಿ ಟರ್ನ್ ಮಾಡಿ ಈ ವಾಂಟ್ 74 FIRs ಟು ಬಿ ರಿಜಿಸ್ಟರ್ಡ್, ವಾಟ್ ಯು ಸೇ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಫೈಲ್ ಇಲ್ಲ ಅಂತಾರೆ. ಸರ್ಕಾರಕ್ಕೆ ಒಂದು ಕೋರ್ಟ್ ಫೈಲ್ ತಗೊಂಡು ಹೇಳಿ ಅಂತಾರೆ. ಆಮೇಲೆ ಅವರು ಟೈಮ್ ಕೇಳ್ತಾರೆ, 3ನೇ ತಾರೀಕು ನೀವು ಬಂದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳ್ಬೇಕು ಅನ್ನೋ ಖಚಿತವಾಗಿ ಕೋರ್ಟ್ ಹೇಳುತ್ತೆ. ಅಷ್ಟೇ ನಡೆದಿದ್ದು. ಇವಾಗ ಸರ್ಕಾರ ಫೈಲ್ ಇಲ್ಲ ಅಂತ ಹೇಳ್ತದಲ್ಲ ಸರ್, ನಾನೊಂದು ಸಣ್ಣ ಹೇಳ್ತೇನೆ ಸರ್. ಇವಾಗ ಆ ಗುರುಳ ವಿಷಯದಲ್ಲಿ ಬಂತು ಸರ್, ಆವಾಗ ಮಾಧ್ಯಮದಲ್ಲಿದ್ದ ಸುಳ್ಳನ್ನು ಅರಿತು SIT ಅವರು ನಾನೇ ಅದನ್ನು ಮಾಡಿದೆ ಅಂತ ಹೇಳಿದ್ದಾರೆ. ಅದ್ರ ತನಿಖೆ ಆಗೋ ಗೊತ್ತಾಯಿತು ಇದರಲ್ಲಿ ಜಯಂತಿ ಯಾವುದೋ ಭಾಗ ಇಲ್ಲ ಅಂತ. ಅದೇ ರೀತಿ ಈ ಒಂದು ವಿಷಯಗಳು ಇಡೀ ಮಾಧ್ಯಮ ಬಂತಲ್ಲ, ಆವಾಗ ಗೊತ್ತಾಗ್ಬೇಕಿತ್ತಲ್ಲ ಸರ್ ಅವರಿಗೆ. ಅಲ್ಲಿ ಈಗ ನಾವು ಗೌರ್ಮೆಂಟ್ ಅಡ್ವೊಕೇಟ್ಗೆ ಕಾಪಿ ಸರ್ವ್ ಮಾಡಿ ನಾವು ಫೈಲ್ ಮಾಡಿದ್ದು, ಏನೋ ಆಗಿದೆ ಆ ತರ ಎಲ್ಲ ಸಮಸ್ಯೆ ಏನಿಲ್ಲ. ಇದು ಚೀಫ್ ಜಸ್ಟಿಸ್ ಬೆಂಚ್, ಯಾರು ಅಲ್ಲಿ ಸುಳ್ಳು ಹೇಳಕ್ ಬರೋದಿಲ್ಲ. ನ್ಯಾಯಾಧೀಶರ ಮೇಲೆ, ನ್ಯಾಯಾಲಯ ಮೇಲೆ ನಂಬಿಕೆ ಇದೆ. ನಮ್ಮ ದೇಶದಲ್ಲಿ ನ್ಯಾಯಾಲಯ ಇರೋದ್ರಿಂದಾನೇ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನ್ಯಾಯ ವ್ಯವಸ್ಥೆ ಇಲ್ಲ ಅಂದ್ರೆ ಏನೋ ಆಗ್ತಿತ್ತು. ಅದರಿಂದ ಇದು ಕರ್ನಾಟಕದ ಉಚ್ಚ ನ್ಯಾಯಾಲಯ ಚೀಫ್ ಜಸ್ಟಿಸ್ ಪೀಠದಲ್ಲಿ ಕೇಸ್ ಇದೆ. ಆತರ ಏನೂ ಆಗೋದಿಲ್ಲ. ಏನು ನಿಜ ಸತ್ಯತೆ ಏನಿದೋ ಆ ರೀತಿಯ ನಡೆಯುತ್ತೆ. ಇವಾಗ ಇದರ ಮಧ್ಯದಲ್ಲಿ ಇವಾಗ ಹೇಳ್ತಾ ಇದ್ರೆ ಆನ್ಮಹತ ಕೇಸು, ಇದನ್ನ ನಾನು ತಗೊಂಡಿದ್ದೀನಿ, ಅದು ಮುಂದಕ್ಕೆ ನಾನು ಹೆಂಗ್ ತಕೊಂಡಿದ್ದೀನಿ, ನನಗೆ ಯಾರೋ ಕೊಟ್ಟಿದ್ದಾರೆ, ತಮಗೆ ತಂದು ಕೊಟ್ಟಿದ್ದಾರೆ. ಇವಾಗ ಅದರ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಾನು ಅವರಿಗೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಹೆಲ್ಪ್ ಮಾಡೋದಿಲ್ಲ. ಇದು ಹೆಲ್ಪ್ ಮಾಡೋಕೆ ಏನೋ, ಅಯ್ಯೋ ಪಾಪ ಹಸುವಲ್ಲಿದೆಲ್ಲ ಒಂದು 10 ರೂಪಾಯಿ ಇಟ್ಕೊಳ್ಳಪ್ಪ ಅಂತ. ಇದು ನನ್ನ ಕರ್ತವ್ಯ, ನಾನು ಮಾಡ್ಬೇಕು. ಅಲ್ಲಿ ಬರ್ತೀನಿ, ಕಂಪ್ಲೇಂಟ್ ಹಾಕ್ತೀನಿ, ವಾದ ಮಾಡ್ತೀನಿ. ಯಾರ ಹೆಸರು ಹೇಳ್ಬೇಕು, ಯಾರ ಹೆಸರು ಹೇಳ್ಬಾರ್ದು, ತಂದೆ ಹೆಸರು ಏನು, ವಯಸ್ಸು ಏನು, ವಿಳಾಸ ಏನು ಎಲ್ಲ ಹೇಳ್ತೀನಿ. ಕಾನೂನಲ್ಲಿ ವ್ಯವಸ್ಥೆ ಇದೆ. ನಾನು ವಕೀಲ, ನನ್ನ ವೃತ್ತಿ ನಾನು ಮಾಡ್ಬೇಕು. ರೈಟ್. ಕಾನೂನಿನ ಒಂದು ವೃತ್ತಿಯನ್ನು ಜನರಿಗೆ ತೋರಿಸಿಕೊಡ್ತಾ ಇದ್ದೀರಿ, ಮಾಡಬಹುದು. ನೊಂದವರ ಬಡವರ ಪಾಲನ ದೇವರಾಗಿ ಮುಂದೆ ನಿಂತಿದ್ದೀರ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇನ್ನೇನೋ ನಮ್ಮ ಜನತೆಗೆ ಹೇಳಿಕ್ಕಿದ್ದೀರಾ ಸರ್? ಏನಿಲ್ಲ, ಹೋರಾಟ ಮಾಡಿ. ಅನ್ಯಾಯ ಆಗಿದೆ, ಹೋರಾಟ ಒಂದೇ ದಾರಿ. ಹೋರಾಡಿ, ಗೆಲುವು ನಮ್ಮದೇ. ಓಕೆ.